ಈ ಸಾಂಗ್ನ ರಿಯಾಕ್ಟ್ ಮಾಡಿಲ್ಲ ಅಂತ ನಾನು ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡಿ ನೋಡಿ ನನಗೆ ಬೇಜಾರಾಗಿ ಹೋಗಿತ್ತು. ಅಂದರೆ ಜಾಸ್ತಿ ಸತಿ ನಾನು ಕೇಳಕ್ಕೆ ಹೋಗಿಲ್ಲ. ಯಾಕೆ ಕೇಳಿ, ತುಳಸಿ ಅಂತ ಬರೋದ ಬಿಟ್ಟರೆ ಲೈನು ನಾನು ಇನ್ನೇನು ಕೇಳಿಲ್ಲ. ಯಾಕೆ ಅಂತಂದರೆ ಇದನ್ನ ರಿಯಾಕ್ಟ್ ಮಾಡೋಣ ನಮ್ಮ ಜನದ ಮುಂದೆನೆ ಅಂತ ತುಂಬ ಅಂದರೆ ತುಂಬ ಪೇಷನ್ಸಿಂದ ಹಿಡ್ದು ಕೂತ್ಕೊಂಡಿದ್ದೀನಿ ಈ ಸಾಂಗ್ನ. ಯಾಕೆ ಅಂತಂದರೆ ಆ ವರ್ಡೇ ನೆಕ್ಸ್ಟ್ ಲೆವೆಲ್ ಕಿಕ್ಕೇರಿತ್ತು ನನಗೆ ಇದು ರಿಯಾಕ್ಟ್ ಮಾಡೋಣ ಅಂತ. ಯಾಕೆ ಅಂತಂದರೆ ರಿಯಾಕ್ಟರ್ ಆಗಿ ಕನ್ನಡ ಇಂಥ ಸಾಂಗ್ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನೋಡಿ ಯಾವ ರೇಂಜಿಗೆ ಫೇಮ್ ಕ್ರಿಯೇಟ್ ಆಗಿದೆ ಅಂತಂದರೆ, ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲರೂ ಕೂಡ ಟ್ವೀಟ್ ಮಾಡಿದ್ದಾರೆ. ಸಖತ್ ಇಂಪ್ರೆಸಿವ್ ಆಗಿದೆ ಈ ಸಾಂಗು, ನನಗೂ ಸಖತ್ ಇಷ್ಟ ಆಯಿತು. ಅಂದರೆ ಆ ಲೈನ್ ಕೇಳಿದಾಗೇ ಅಷ್ಟು ನಾನು ಬರೀ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿದೆ. ತುಂಬ ಅಂದರೆ ತುಂಬ ದೊಡ್ಡವರೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಸೊ ಸಖತ್ ಇಷ್ಟ ಆಯ್ತು ನನಗೆ ಸಾಂಗು. ನೋಡೋಣ, ನಾನು ಇದನ್ನು ರಿಯಾಕ್ಟ್ ಮಾಡೋಕ್ಕೆ ಬಂದೀನಿ. ನೋಡೋಣ ಯಾರ್ಯಾರು ಚಾನಲ್ಗೆ ಎಲ್ಲರೂ ನಾನು ಇದು ಸಾಂಗ್ ರಿಯಾಕ್ಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಲೇಟಾಗಿ ಬಂದಿದ್ದೀನಿ, ಒಪ್ಕೊತೀನಿ. ಇದು ತುಂಬ ಅಂದರೆ ತುಂಬ ಕಾರಣಾಂತರದಿಂದ ಕೆಲಸ ಅಂತೂ ಹುಡುಕ್ತಾ ಇದ್ದೆ, ಆದರೆ ಸಡನ್ನಾಗಿ ಸಿಕ್ಬಿಡ್ತು. ಸಿಗಲಿ ಅಂತ ತುಂಬ ದಿವಸದಿಂದ ಕೇಳ್ಕೊತಿದ್ದೆ, 100% ಸಿಕ್ಬಿಡ್ತು ನಿಮ್ಮದೇಯಿಂದ. ಆದರೆ ಟೈಮ್ ಅಂತೂ ಸಾಕಾಗ್ತಾಯಿಲ್ಲ, ಡೈಲಿ ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋ ಲೇಟಾಗಿ ಮಾಡಾಕ್ತೇನೆ, ಸಾರಿ ಅಂತ ಕೇಳ್ಕೊತ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 100% ಬಿಸಿ ಸ್ಕೆಡ್ಯೂಲ್ಸಲ್ಲೂ ವೀಡಿಯೋ ಮಾಡಾಕ್ತೇನೆ, ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಏನು ಸಖತ್ತಿದೆ ತೀರಾ ಹುಡುಕಿ ಈ ವಾಯ್ಸೇ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ. ಏನೋ ತಿರುಳೆ ಕಾಯೋ ಇರುಳೆ ನೀನು ತಿರುಗಿ ವಾಯ್ಸ್ ಮಾತ್ರ ಸಖತ್ತಾಗಿದೆ ಮಾತ್ರ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು ಈಗಲೇ ಕಾಯ್ತಿರೋದು. ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಹೇಳ್ತಿಲ್ಲ, ಮೈ ಜುಮ್ ಅಂದ್ಬಿಡ್ತು ಮಾತ್ರ. ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೋರುತ್ತ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೋರುತ್ತ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ, ಒಡೆಯ ಶ್ರೀ ಸಖತ್ತಾಗಿದೆ ಮಾತ್ರ. ವಾಯ್ಸು ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡು ಸಖತ್ತ ಮ್ಯಾಚ್ ಆಗಿದೆ. ಏಳಮ್ಮ ತುಳಸಿ ಕೋಮಲವೇಣಿ ಕ್ರೇಜಿ ಮಾತ್ರ. ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ಕಲ್ಯಾಣಿ
ಅದು ತುಳಸಿ ಅಂತ ಬಂದಾಗ ಯಾವ ರೇಂಜಿಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನನಗೆ ಈ ಥರ ಸಾಂಗ್ಸು ಕೇಳೋಕ್ಕೆ ಸಿಕ್ಕಿದ್ದು. ಯಾಕೆ ಅಂತಂದರೆ ಅದೊಂಥರ ಒಂದೊಂದು ಸಾಂಗ್ ಕೇಳ್ಬೇಕಾರೆ ಮೈ ಜುಮ್ ಅನ್ನೋದು, ಗೂಸ್ ಬಂಪ್ಸ್ ಬರೋದು ಆಗುತ್ತಲ್ಲ, ಅದನ್ನು ಈ ಸಾಂಗಲ್ಲಿ ಕಂಡೆ. ತುಂಬ ಆಫ್ಟರ್ ಲಾಂಗ್ ಟೈಮ್ ನಾನು ಕಂಡಿದ್ದು. ಸಖತ್ ಇಂಪ್ರೆಸಿವ್ ಆಗಂತ ಅನ್ನಿಸ್ತು. ನನಗೆ ಸಖತ್ ಇಷ್ಟ ಆಯ್ತು. ಮ್ಯೂಸಿಕ್ ಬೈ ಸುಮಿತ್ ಕೆ. ಕ್ರೇಜಿ. ನೋಡಿ, ಒಂದು ತಮ್ನೇಲು ಸಿಂಪಲಾಗಿ ಒಂದು ಬೋಟಲ್ಲಿರೋ ಅಂಥ ಒಂದು ತಮ್ನೇಲ್ ಇಕ್ಕಿದ್ದಾರೆ. ಅದಕ್ಕೆ ಜಾಸ್ತಿ ಏನು ಎಡಿಟಿಂಗ್ ಇಲ್ಲ, ಏನೂ ಇಲ್ಲ. ಎಫರ್ಟ್ಸ್ ಮೇಯ್ನು. ಎಫರ್ಟ್ಸ್ ತುಂಬ ಅಂದರೆ ತುಂಬ ಇದೆ. ಯಾವತ್ತಾರು ಎಫರ್ಟ್ಸ್ ಇದ್ದರೆ ಒಂದಲ್ಲ ಒಂದು ದಿವಸ ರೀಚ್ ಆಗಿ ಆಗುತ್ತೆ, ಒಂದಲ್ಲ ಒಂದು ದಿವಸ ಗೆಲ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದು ಈ ಸಾಂಗ್ ಮುಖಾಂತರ ಇವ್ರು ಗೆದ್ದವ್ರೆ ಅಂತ ಹೇಳ್ತಾರೆ. ಸಖತ್ ಇಂಪ್ರೆಸಿವ್ ಆಗಿದೆ. ಕ್ರೇಜಿ ಲೆವೆಲ್. ಕ್ರೆಡಿಟ್ ಅಂತೂ ಇನ್ನು ಹೆಚ್ಚಿನ ಸಾಂಗ್ಸ್ ಮಾಡಿ. ಸಂಜಿತ್ ಹೆಗ್ಡೆ ಅವ್ರದ್ದು ಹೆಂಗೆ, ಸಂಜಿತ್ ಹೆಗ್ಡೆ ಮತ್ತು ಯಾವುದು ಕೃಷ್ಣಂ ಪ್ರಣಯ ಸಖಿಯರ್ ಸಾಂಗ್ ಯಾವ ರೇಂಜಿಗೆ ಇಟ್ಟಾಯಿತು, ಅದೇ ಥರ ಇದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿದೆ. ಎಲ್ಲ ಕಡೆ ಟ್ರೆಂಡ್ ಆಗಿ ಎಲ್ಲ ಕಡೆ ನೆಕ್ಸ್ಟ್ ಲೆವೆಲ್ಗೆ ಪಾಪ್ಯುಲಾರಿಟಿ ಬರಲಿ. ಇದು ಯಾವುದೇ ಥರ ಪ್ರಮೋಷ್ನಲ್ ವೀಡಿಯೋ ಅಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 100% ನಾನು ಈಗಿನ ಗ್ರೋ ಆಗ್ತಿರೋ ಪರ್ಸನ್ನು. ನನಗೆ ಯಾರು ಪ್ರಮೋಷನ್ಸ್ ಬರಲ್ಲ, ಒಂದಲ್ಲ ಒಂದು ದಿವಸ ಬರ್ತಾರೆ. ಅದು ನನ್ನ ಡ್ರೀಮ್ ಇದೆ. ಆದರೆ ಈ ಸಾಂಗ್ ಮುಖಾಂತರ ನಾನು ಕೇಳ್ತಾ ಇರೋದು ಇಷ್ಟೇ, ಎಲ್ಲರೂ ಕೂಡ ಸೇವ್ ಮಾಡ್ಕೊಳ್ಳಿ ಸ್ಪಾಟಿಫೈಗೆ. ಈ ಸಾಂಗ್ನ ಮತ್ತೆ ಕೇಳೋ ಅಂಥ ಸಾಂಗ್. ನನಗೆ ಸಖತ್ ಇಷ್ಟ ಆಯಿತು. ವಾಯ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಪ್ರತಿಯೊಂದು ಕೂಡ ಕ್ರೇಜಿ. ಎಷ್ಟೇ ಮಾತಾಡಿದ್ರು ಕಮ್ಮಿನೇ. ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಹೋಗಲೇಬೇಕು. ಇನ್ನೂ ಹೆಚ್ಚಿನ ಸಾಂಗ್ಸ್ ಮಾಡಾಕಿ ಅಂತ ಹೇಳ್ತಾ, ಮ್ಯೂಸಿಕ್ ಡೈರೆಕ್ಟ್ರಿಗೆ, ಲಿರಿಕ್ಸ್ ಡೈರೆಕ್ಟ್ರಿಗೆ, ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋರಿಗೆ, ಮ್ಯೂಸಿಕ್ ಆಡಿರೋರಿಗೆ ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ಗೆ ಕ್ರೆಡಿಟ್ ಸಿಗಲಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.